ಸರ್ ಒಂದಿಷ್ಟು ಹುಡುಗಿರ ಫೋಟೋ ಹುಡುಕಿ ಪ್ರಿಂಟ್ ಹಾಕ್ಸಿ ವಿಕ್ರಮ್ ಕಾಲ್ ಮಾಡಿದೆ ಸರ್. ಆಗ ವೈಶಾಲಿನೂ ವಿಕ್ರಮ್ ಜೊತೆ ಬಂದ್ಲು ಸರ್. ಮಗ ಎಲ್ಲ ಫೋಟೋ ಇದ್ರಲ್ಲಿದೆ, ಹೋಗಿ ತೋರ್ಸಿ. ನೀನು ಬಂದ್ರೆ ಚೆನ್ನಾಗಿರೋದು. ಇವತ್ತೇ ಪ್ಯಾಚ್ ವರ್ಕ್ ಶೂಟಿಂಗ್ ಇಟ್ಕೊಂಡಿದ್ರೆ ಹೋಗ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತಾರೆ. ಜಸ್ಟ್ ಫೋಟೋ ತೋರ್ಸತ್ತಾನೆ, ಹೋಗ್ಬಿಟ್ಪಾ, ಆಮೇಲೆ ನೋಡ್ಕೊಳ್ಳೋಣ. ಸರಿ, ಶೂಟಿಂಗ್ ಆದ್ಮೇಲೆ ಕಾಲ್ ಮಾಡು, ಸಿಗ್ತೀನಿ. ಹಾ ಸರಿ ಬಾಯ್. ಏನಿಲ್ಲ, ಒಂದು ಸಣ್ಣ ಟ್ರೈ ಅಷ್ಟೇ ಬ್ರದರ್. ಈ ಎಲೆಕ್ಷನ್ ಅಲ್ಲಿ ಒಂದಷ್ಟು ಖರ್ಚು ಮಾಡಿದೀವಿ, ಅದನ್ನ ಹೆಂಗನ ಮಾಡಿ ವಾಪಸ್ ತಗೋಬೇಕಲ್ವಾ. ಅದಕ್ಕೆ ಒಂದಿಷ್ಟು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ಬಂದ್ರೆ ಲಾಭ, ಇಲ್ಲ ಅಂದ್ರೆ ಒಂದಷ್ಟು ಫ್ರೀ ಪಬ್ಲಿಸಿಟಿ ಸಿಗುತ್ತಲ್ಲ, ಅದಕ್ಕೆ. ವೈಶು, ನೀನ್ ಇಲ್ಲೇ ಇರು, ಕವರ್ ಕೊಟ್ಟು ಬರ್ತೀನಿ. ನೋ, ನೀನ್ ಹೋದ್ರೆ ಎಷ್ಟೊತ್ತಾಗುತ್ತೋ ಏನೋ. ನಾನಿಲ್ಲಿ ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ಲಿ? ನಾನು ನಿನ್ ಜೊತೆ ಬರ್ತೀನಿ. ಸರಿ ಬಾ. ಸಿನಿಮಾ ಮಾಡ್ತಿರೋದು ಮಜಾ ಮಾಡಕ್ ತಾನೆ, ಆ ಟೈಮಲ್ಲಿ ನಮ್ಮನ್ನ ಮರ್ತು ಬಿಟ್ಟಿರೋದಣಿ. ಅದ್ ಹೆಂಗ ಮರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀನ್ ಇಲ್ಲೇ ನಿಂತಿರೋ, ಕವರ್ ಕೊಟ್ಟು ಬರ್ತೀನಿ. ಸರಿ. ಏನ್ ಹೈಟು, ಏನ್ ಫಿಸಿಕ್ಕು, ಏನ್ ಕಲರು. ಸರ್ ನಮಸ್ತೆ ಸರ್. ನಮಸ್ಕಾರ ರೀ. ಸರ್ ಹೀರೋಯಿನ್ ಫೋಟೋಸ್ ತಗೊಳ್ಳಿ. ರೇ, ಹೀರೋಯಿನ್ ಲೈವ್ ಆಗಿ ನೋಡಿದ್ಮೇಲೆ ಫೋಟೋಸ್ ಏನ್ರಿ ನೋಡೋದು? ಹೀರೋಯಿನ್ ಅಂದ್ರೆ ಹಿಂಗಿರ್ಬೇಕು. ಏನ್ ಸಾಕಾಗಿದ್ದಾಳ್ರಿ. ಅಯ್ಯೋ ಸರ್, ಅವಳು ಹೀರೋಯಿನ್ ಅಲ್ಲ, ನನ್ ಲವರು. ನಿಮ್ ಲವರ್? ಅದ್ಯಾಕ್ ದೂರ ನಿಂತಿದ್ದೀರಿ? ಬನ್ನಿ, ಏನಾದ್ರು ತರಿಸ್ತೀನಿ ಕುಡಿಲಿಕ್ಕೆ. ಯಾರ ಬೇಡ ಸರ್, ಮೂವಿಗೆ ಹೋಗ್ತಾ ಇದ್ವಿ, ಇವಾಗಲೇ ಲೇಟ್ ಆಗಿದೆ. ಸರಿ, ಅದು ಅಲ್ಲಿಟ್ಟೋಗಿ ಫೋನ್ ಮಾಡ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಶೋ ನನ್ನ ಮಗನೇ, ನೀವುಗಳು ತಪ್ಪಿಸ್ಕೊಳಕ್ಕೆ ದೊಡ್ಡವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀರಾ? ಸುಮ್ನೆ ಯಾಕೆ ಹೊಡಿತೀರಾ ಸರ್? ನೋವಾಗುತ್ತೆ. ಫುಲ್ ಹೇಳೋರ್ಗು ಕೇಳಿ ಸರ್. ಏನ್ ಬೊಗಳ್ಬೇಕಂತಿದ್ಯೋ ಬೊಗಳು. ಅಲ್ಲ ಮಗ, ಫೋಟೋಸ್ ಎಲ್ಲ ಕೊಟ್ಟು ಬಂದೇನಾ? ಕೊಟ್ನಪ್ಪ. ಯಾಕೋ ಒಂಥರ ಇದೆಯಾ? ಆಯಪ್ಪ, ಇಷ್ಟೊಂದ್ ಗಲೀಜ್ ನನ್ ಮಗ ಅಂತ ಗೊತ್ತಿರಲಿಲ್ಲ ಮಗ. ಏನಾಯ್ತು? ನಾನು ವೈಶು ಫೋಟೋಸ್ ಕೊಡಕ್ ಹೋದಾಗ ಅಯ್ಯಪ್ಪ ವೈಶಾಲಿನೇ ಹೀರೋಯಿನ್ ಅನ್ಕೊಂಡ್ಬಿಟ್ಟ. ಹೌದಾ? ಆಮೇಲೆ ಹಲೋ, ನೀನ್ ಹೀರೋಯಿನ್ ಆಗಿ ಮಾಡು ಅಂದ್ರು ನಾನ್ ಮಾಡಲ್ಲ, ಆಯ್ತಾ? ಸರಿ ಬಿಡು. ಹಾ ಹೇಳಿ ಸರ್. ವಿಕ್ರಮ್, ನೀವು ಕೊಟ್ಟಿದ್ದ ಫೋಟೋಸ್ ನೋಡಿದೆ ರೀ, ನಂಗೆ ಯಾರು ಇಷ್ಟ ಆಗ್ಲಿಲ್ಲ. ಎಲ್ಲ ಡಬ್ಬ ತರ ಇದ್ದಾರೆ ಸರ್. ಅದು ಬೇರೆ ಹುಡುಕ್ತೇನೆ ಸರ್. ನನಗೆ ಒಂದು ಹುಡುಗಿ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳ್ರಿ. ಓ ಸೂಪರ್ ಸರ್, ಹುಡ್ಕೋ ಕೆಲಸ ಕಡಿಮೆ ಆಯ್ತು ಅಲ್ವಾ? ಆ ಹುಡುಗಿನ ನೀವೇ ಕರ್ಕೊಂಡ್ ಬರ್ಬೇಕಪ್ಪ. ಸರಿ ಸರ್, ಅಡ್ರೆಸ್ ಕಳಿಸಿ, ಬರ್ತಾ ಕರ್ಕೊಂಡ್ ಬರ್ತೀನಿ. ಹುಡುಗಿ ಯಾರು ಅಂತ ಗೊತ್ತಾಯ್ತೇನ್ರಿ? ಇಲ್ಲ ಸರ್. ನಿಮ್ ಹಿಂದೆನೆ ಕೂತಿದ್ದಾಳೆ ನೋಡಿ. ಹಿಂದೆನಾ? ವಿಕ್ರಮ್, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಅದೇನೋ ನಂಗೆ ಗೊತ್ತಿಲ್ಲ, ನಿಮ್ ಹುಡುಗಿ ನಂಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದಾಳ್ರಿ. ನೀವ್ ಎಷ್ಟೇ ಬೇರೆ ಹುಡುಗಿರ ಫೋಟೋ ತೋರಿಸಿದ್ರು ನನ್ಗೆ ಒಪ್ಕೊಳಕ್ ಆಗ್ತಾ ಇಲ್ಲ. ನಿಮ್ ಹುಡುಗಿನ ಕರ್ಕೊಂಡ್ ಬಂದ್ಬಿಡಿ, ನಾಳೆನೆ ಸಿನಿಮಾ ಶೂಟಿಂಗ್ ಶುರು ಮಾಡ್ಬಿಡೋಣ. ಏನಂತೀರಿ? ಯೋಚನೆ ಮಾಡಿ. ಅದಕ್ಕೆ ನೀನೇನ್ ಹೇಳ್ದೆ? ಏನ್ ಹೇಳೋದೋ ಗೊತ್ತಾಗ್ತಿಲ್ಲ ಮಗ. ಅಲ್ಲಿಂದ ವಾಪಸ್ ಹೋಗಿ ಉಗಿದ್ ಬರೆದ್ಬಿಟ್ಟು ಸುಮ್ನೆ ಬಂದಿದ್ಯೇನೋ? ಹೀರೋ ಚಾನ್ಸ್ ಮಿಸ್ ಆಗುತ್ತಲ್ವಾ, ಅದಕ್ಕೆ ವೈಶಾಲಿನ ಹೇಗೆ ಒಪ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೂಟಲ್ಲಿ ಹೊಡಿತೀನಿ ಲೋಫರ್ ನನ್ ಮಗನೇ. ಈ ಲೆವೆಲ್ಗೆಲ್ಲ ಇಳಿಬೇಡ. ನಾನ್ ಹೀರೋ ಆಗ್ಲಿ ಅಂತ ನಿನ್ ಕತೆ ಬರ್ದು ಡೈರೆಕ್ಷನ್ ಮಾಡ್ತಾ ಇದೀಯ. ನಾನ್ ಹೀರೋ ಆಗ್ಲಿ ಅಂತ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡ್ತಾ ಇದಾರೆ. ಹಾಗೇನೆ ನಾನ್ ಹೀರೋ ಆಗ್ಲಿ ಅಂತ ಅವಳು ಒಂದ್ ದಿನ ಮನ್ಸ್ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ನಾನ್ ಹೀರೋ ಆಗ್ತೀನಿ. ಆಮೇಲೆ ಲೈಫ್ ಲಾಂಗ್ ನಾನು ವೈಶಾಲಿ ಚೆನ್ನಾಗಿರ್ಬೋದಲ್ವಾ? ಲೈಫ್ ಅಲ್ಲಿ ನೀ ನನ್ ಫೋನ್ ಮಾಡ್ಬೇಡ, ನಿನ್ ಮಕ್ಕಳು ತೋರಿಸ್ಬೇಡ, ಇಡೇ ಫೋನು. ಅವತ್ತಿಂದ ಅವನ್ ಸವಾಸ ಬೇಡ ಅಂತ ಸುಮ್ನಾದೆ ಸರ್. MLA ಲಿಂಗಯ್ಯನ ಕಣ್ಣು ವೈಶಾಲಿ ಮೇಲಿರೋದ್ರಿಂದ ಅವನೇ ಏನಾದ್ರೂ ಮಾಡಿರ್ಬೋದು ಸರ್. MLA ವಿಷಯ ಬಿಟ್ಟಾಕು.
ಮಾರ್ತಾಂಡ ಯಾರು? ರಕ್ತ ಮಾರ್ತಾಂಡ ಸರ್. ಅದೇ ಅವನೇ ಆ ಹುಡುಗಿನ ಕೊಲೆ ಮಾಡಿದ್ದಾನೆ ಅನ್ನೋದು ನಿನಗೆ ಗೊತ್ತು. ಅದು ಅಲ್ಲದೆ ವಿಕ್ರಮ್ ಜೊತೆ ಫ್ರೆಂಡ್ಶಿಪ್ ಬೇಡ, ಕಟ್ ಮಾಡಿದ್ದೀನಂತ ನೀನೇ ಹೇಳಿದೆ. ಮತ್ತೆ ಯಾವಾಗ ಒಂದಾದ್ರಿ? ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿಲ್ಲ ಸರ್. ಕೈ ಹಾಕಿ ನಾಲ್ಗೆ ಎಳ್ದು ಬಿಡ್ತೀನಿ. ಏಯ್, ನೀವಿಬ್ರು ಲೈಫ್ ಲಾಂಗ್ ಫ್ರೆಂಡ್ಸ್ ಆಗಿರೋಕೆ ನೀವೇನ್ ಕೃಷ್ಣ ಕುಚೇಲನ ಇಲ್ಲ ಸಾಹಸ ಸಿಂಹನ್ ರೆಬಲ್ ಸ್ಟಾರ? ನೋಡು, ಆ ರಕ್ತ ಮಾರ್ತಾಂಡ ಹುಡುಗಿನ ಯಾಕೆ ಕೊಲೆ ಮಾಡ್ತಾನೆ? ಹೇಳ್ತೀನಿ ಸರ್. ನಾವಿಬ್ರು ಲಿಂಗಯ್ಯನ ಮೀಟ್ ಮಾಡಿ ಬಂದಿನ ಸಿನಿಮಾ ಸಿಕ್ಕ ಖುಷಿಗೆ ವಿಕ್ರಮ್ ಮನೇಲಿ ಪಾರ್ಟಿ ಮಾಡೋಣ ಅಂತ ವೈಶಾಲಿನೂ ಕರೆದಿದ್ವಿ. ಕಂಗ್ರಾಟ್ಸ್ ಹೀರೋ ಸರ್. ಥ್ಯಾಂಕ್ ಯು. ಹೊಟ್ಟೆ ಹಸಿತಾ ಇದೆ, ಏನಾದ್ರು ಆರ್ಡರ್ ಮಾಡೋ. ತಡ್ಕೊಳ್ಳೋ ಸ್ವಲ್ಪ, ಅದಕ್ಕೆ ತಾನೇ ಕರೆದಿರೋದು. ವೈಶು, ನಿಂಗೇನ್ ಬೇಕು ಹೇಳು, ಅದನ್ನೇ ಆರ್ಡರ್ ಮಾಡೋಣ. ನಾನ್ ತಿನ್ನೋಕಲ್ಲ ಬಂದಿದ್ದು, ವಿಶ್ ಮಾಡಿ ಹೋಗೋಣ ಅಂತ ಬಂದಿದ್ದು. ವೈಶು, ನಾನ್ ಹೀರೋ ಆಗ್ತಾ ಇನ್ ಕಣೆ, ನಿಂಗ್ ಸ್ವಲ್ಪ ಖುಷಿ ಆಗ್ತಿಲ್ವಾ? ಇಲ್ಲ, ತಲೆ ಸರಿ ಇದೆಯಾ ನಿನ್ಗೆ? ಒಂದ್ ಹೇಳು ವಿಕ್ರಮ್, ನೀನ್ ಎಷ್ಟು ಸಲ ಆಗ್ದಿರೋ ಸಿನಿಮಾಗೆಲ್ಲ ಹೀರೋ ಆಗಿಲ್ಲ ಹೇಳು? ಅವೆಲ್ಲ ಸಿನಿಮಾ ಆಯ್ತಾ? ಅದಕ್ಕೆ ಈಗ ಆಗ್ತಿರೋ ಖುಷಿನ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ನಿನ್ ಸಿನಿಮಾ ರಿಲೀಸ್ ಆದ ದಿನ ಸ್ಕ್ರೀನ್ ಮೇಲೆ ನೀನ್ ಹೀರೋ ಆಗಿ ಕಾಣ್ತೀಯಲ್ವಾ, ಆವಾಗ ಇದಕ್ಕಿಂತ ಡಬಲ್ ಎಂಜಾಯ್ ಮಾಡ್ತೀನಿ. ಅಮ್ಮ ತಾಯಿ ಅಡ್ಬಿದ್ದೆ, ಸ್ಮಾಲ್ ಪಾರ್ಟಿ ಅರೇಂಜ್ ಮಾಡಿದ್ದಾನೆ, ಅದಕ್ಕೂ ಕಲ್ಲು ಹಾಕ್ಬೇಡ. ಖುಷಿನ ಹಿಂಗೂ ಕಂಟ್ರೋಲ್ ಮಾಡ್ತಾರಂತ ನಾನು ಎಲ್ಲೂ ಕೇಳಿರ್ಲಿಲ್ಲ, ಎಲ್ಲೂ ನೋಡಿರ್ಲಿಲ್ಲ. ಕುಡಿಯೋಕಿರೋ ಇಂಟ್ರೆಸ್ಟ್ ನಿಮ್ ಕನ್ಸ್ಗಳನ್ನ ಈಡೇರ್ಸೋಕ್ ಇಟ್ಕೊಂಡಿದ್ದಿದ್ರೆ ನೀವ್ ಇಷ್ಟೊತ್ತಿಗೆ ಸ್ಟಾರ್ ಡೈರೆಕ್ಟರ್, ವಿಕ್ರಮ್ ದೊಡ್ಡ ಸ್ಟಾರ್ ಹೀರೋ ಆಗಿರೋನು. ಏನ್ ಕಿಂಡಲ್ಲ? ಓ, ನಿಂಗ್ ಹಾಗನ್ನಿಸ್ತಾ? ನಂಗೊಂದ್ ಡೌಟ್ ಕಣೋ, ನೀನ್ ಇಷ್ಟು ವರ್ಷ ಜೂನಿಯರ್ ಆರ್ಟಿಸ್ಟ್ ಆಗೇ ಉಳ್ಕೊಂಡಿದ್ಯಾ ಅಂದ್ರೆ ನಿಂಗ್ ಆಕ್ಟಿಂಗ್ ಬರುತ್ತಾ ಇಲ್ವಾ? ನೀನ್ ಹೀರೋ ಆಗಿ ಸೆಲೆಕ್ಟ್ ಆಗಿ ನಿಂಗ್ ಆಕ್ಟಿಂಗ್ ಬರಲ್ಲ ಅಂತ ಲಾಸ್ಟ್ ಮೊಮೆಂಟ್ಗೆ ನೀನ್ ಕಿತ್ ಹಾಕಿದ್ರು ಅನ್ಸುತ್ತೆ. ಇದು ಕಿಂಡಲ್ ಅಂದ್ರೆ. ನನ್ ಟ್ಯಾಲೆಂಟ್ ಮೇಲೆ ನಿಂಗೆ ಅಷ್ಟೊಂದು ಡೌಟ್ ಬಂತ? ಸಾಕಾ? ಸಾರಿ ಕಣೋ, ನಾನ್ ತಮಾಷೆಗೆ ಹೇಳ್ದೆ ಅಷ್ಟೇ, ಬಟ್ ಸೂಪರ್ ಆಗಿ ಆಕ್ಟ್ ಮಾಡ್ದೆ. ವಿಕ್ರಮ್, ನಂಗೊಂದ್ ಡೌಟ್ ಕಣೋ. ಡೌಟ್ ಅಂದ್ರೆ ಆ ಥರ ಅಲ್ಲ, ನಿಂಗ್ ಇಷ್ಟೆಲ್ಲಾ ಟ್ಯಾಲೆಂಟ್ ಇದ್ರೂ ಕೂಡ ನಿಂಗ್ ಇನ್ನೂ ಯಾಕೆ ಚಾನ್ಸ್ ಸಿಕ್ಕಿಲ್ಲ ಅಂತ. ಒಂದಲ್ಲ ಒಂದಿನ ಚಾನ್ಸ್ ಸಿಗುತ್ತೆ, ಅಲ್ಲಿವರೆಗೂ ಕಾಯೋ ತಾಳ್ಮೆ ಇರ್ಬೇಕಷ್ಟೇ. 90 ವಯಸ್ಸಲ್ಲಿ ಗಡ್ಡಪ್ಪನೇ ಸ್ಟಾರ್ ಆಗ್ಲಿಲ್ವಾ ಹಾಗೆ. ಅದು ಓಕೆ, ಬಟ್ ನಿಂಗ್ ಯಾವ ಸಿನಿಮಾನು ಕೈ ಹಿಡಿತಿಲ್ಲ ಅಂದ್ರೆ ನಿನ್ ಜಾತಕದಲ್ಲಿ ಏನೋ ದೋಷ ಇರುತ್ತೆ. ಒಳ್ಳೆ ಸ್ವಾಮೀಜಿ ಹತ್ರ ಹೋಗ್ ಬರೋಣ. ಅವೆಲ್ಲ ನಾ ನಂಬಲ್ಲ. ಇವತ್ MLA ಹತ್ರ ಹೋಗಿ ಮಾತಾಡ್ಕೊಂಡ್ ಬಂದಿನ್ ತಾನೆ, ಅವ್ರ ಸಿನಿಮಾ ಮಾಡೇ ಮಾಡ್ತಾರೆ, ಡೌಟೇ ಇಲ್ಲ. ಬಟ್ ಮುಂದೇನು ಪ್ರಾಬ್ಲಮ್ಸ್ ಬರ್ದೇ ಇರ್ಲಿ ಅಂತ ಹೋಗ್ ಬನ್ನಿ. ಆಗ್ಲೇ ಖುಷಿನೇ ಇಲ್ಲ ಅನ್ನೋ ತರ ಇದ್ದೆ. ನೀನ್ ಹೀರೋ ಆದ್ರೆ ಖುಷಿ ಪಡೋರ್ ಫಸ್ಟ್ ಲಿಸ್ಟ್ ಅಲ್ಲಿ ನಾನಿರ್ತೀನಿ. ನಿಂಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನನ್ನಿಂದ ಏನಾಗುತ್ತೋ ಅಷ್ಟು ಮಾಡ್ತೀನಿ, ಸರಿನಾ? ಒಂದ್ಸಲ ಸ್ವಾಮೀಜಿ ಹತ್ರ ಹೋಗ್ ಬನ್ನಿ. ಮೇಡಮ್ನವ್ರು ಇಷ್ಟ ಹೇಳಿದ್ಮೇಲೆ ಹೋಗ್ದಾರಕ್ಕಾಗತ್ತಾ? ಹೋಗೋಕ್ ಯಾಕೆ ಎನರ್ಜಿ ಕಮ್ಮಿ ಆಗ್ತಾ ಇದೆ? ಏನಾದ್ರೂ ಕೊಟ್ರೆ. ಅರ್ಥ ಆಯ್ತು, ಕಂಟಿನ್ಯೂ. ಆಯ್ತು, ಕಣ್ಮುಚ್ಕೋ. ಆಯ್ತು ತಾಯಿ, ಹಾಗೆ ಮಾಡ್ತೀನಿ. ಆಯ್ತು ತಾಯಿ, ಆಯ್ತು. ನೀನು ಪ್ರೀತಿಸೋ ಹುಡುಗಿ ಕನ್ಯೆ ಆಗಿದ್ರೆ
ಅವಳನ್ನ ನನ್ನ ತಾಯಿಗೆ ಬಲಿ ಕೊಟ್ಟು ಅವಳ ರುಂಡದಿಂದ ಬರುವ ರಕ್ತನ ನನ್ನ ತಾಯಿಗೆ ನೈವೇದ್ಯ ಮಾಡಿ ಉಳಿದ ರಕ್ತದಿಂದ ನಿನಗೆ ಸಿಂಧೂರ ಮಾಡಿಕೊಡ್ತೀನಿ. ಅದನ್ನ ನೀನು ಪ್ರತಿದಿನ ನಿನ್ನ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಹಣೆಗಚ್ಕೋ, ಒಳ್ಳೇದಾಗುತ್ತೆ, ಗೆಲ್ತೀಯ ನೀನು. ಸ್ವಾಮಿ, ಬಲಿ ಕೊಡೋದ್ ಬಿಟ್ಟು ಬೇರೆ ಏನ್ ಪರಿಹಾರ ಇಲ್ವಾ? ನಿನ್ನ ಆಸೆಗಳು ಕನಸುಗಳು ಈಡೇರ್ಬೇಕು ಅಂದ್ರೆ ನೀನು ಪ್ರೀತಿಸೋ ಹುಡುಗಿ, ನಿನಗೆ ಜೀವನ ಸಂಗಾತಿಯಾಗಿ ಬರೋ ಹುಡುಗಿ, ಅವಳನ್ನ ಬಲಿ ಕೊಟ್ರೆ ಮಾತ್ರ ಅದು ಸಾಧ್ಯ. ನೋಡು, ನೀನು ನಿನ್ನ ಗುರಿ ಮುಟ್ಟಬೇಕು ಅಂದ್ರೆ ಅವಳನ್ನ ಬಲಿ ಕೊಡದೆ ಬೇರೆ ದಾರಿನೇ ಇಲ್ಲ. ಯೋಚನೆ ಮಾಡು. ಈ ನನ್ನ ಮಕ್ಳಿಗೆ ಬದುಕೋ ದಾರಿ ಗೊತ್ತಿಲ್ಲ, ಇಲ್ಲಿ ಬರೋ ಜನಕ್ಕೆ ಬುದ್ಧಿ ಇಲ್ಲ. ಸಿಟಿಲಿ ಶಾಸ್ತ್ರ ಕೇಳೋದ್ ಬಿಟ್ಟು ಇಷ್ಟು ದೂರ ಬರ್ಬೇಕಾ? ಅದೇನೋ ಕನ್ಯೆ ಅಂತೆ, ಬಲಿ ಅಂತೆ. ಬಲಿ ಕೊಡೋಣ, ಏನು ಬಲಿ ಕೊಡೋಣ ಅಂದೆ. ಏನ್ ಕಾಮಿಡಿನಾ? ಏಯ್, ಕಾಮಿಡಿ ಮಾಡೋಷ್ಟು ಟೈಮ್ ನನ್ಗಿಲ್ಲ ಕಣೋ. ಬರೋ ಅಮಾಸೆ ಒಳಗೆ ವೈಶಾಲಿನ ಹೇಗಾದ್ರೂ ಮಾಡಿ ಇಲ್ಲಿ ಕರ್ಕೊಂಬರ್ಬೇಕು. ನಡಿ. ನಿಂದು ಒಂದ್ ಜನ್ಮ ಏನೋ. ನೀನ್ ಬೆಳಿಬೇಕು ಅಂದ್ರೆ ಯಾರನ್ ಬೇಕಾದ್ರೂ ಬಲಿ ಕೊಡ್ತೀಯಾ? ನಾಳೆ ದಿನ ನನ್ನೇ ಬಲಿ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಎಮೋಷನ್ ಡೈಲಾಗ್ ಕೇಳಿಸ್ಕೊಳ್ಳೋಷ್ಟು ಎನರ್ಜಿ ನನ್ನಲ್ಲಿಲ್ಲ. ಹೀರೋ ಎನರ್ಜಿ ಹಿಂಗೋಗೋಷ್ಟ್ರಲ್ಲಿ ನಾನು ಹೀರೋ ಆಗ್ಬೇಕಷ್ಟೇ. ಅಷ್ಟೋ ಇಷ್ಟೋ ಓದ್ಕೊಂಡಿದ್ಯಾ? ಇಂಥ ಮೂಡ್ ನಂಬಿಕೆಗಳಿಗೋಸ್ಕರ ನಿನ್ ನಂಬ್ಕೊಂಡ್ರೆ ಕಳ್ಕೊಬೇಡ ವಿಕ್ರಮ್. ಪಾಪ ಕಣ ವೈಶಾಲಿ. ನಾನು ಹೀರೋ ಆಗ್ತೀನಿ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅವಳೇ ತಾನೇ ಹೇಳಿದ್ದು. ಅವಳಿಂದ ಏನೋ ಕೇಳ್ತಾ ಇದ್ದೀನಿ, ಜಸ್ಟ್ ಅವಳು ಪ್ರಾಣ ತಾನೆ.